2006 ಡಿಸೆಂಬರ್ ತಿಂಗಳಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಒಬ್ಬ ವ್ಯಕ್ತಿ ಕೋಚ್ಗೆ ಕಾಲ್ ಮಾಡಿದ್ರಂತೆ. ಕಾಲ್ ಮಾಡಿಬಿಟ್ಟು ನಮ್ಮ ತಂದೆ ತೀರ್ಕೊಂಡ್ರು ಅಂತ ಹೇಳಿದ್ರಂತೆ. ಅದನ್ನು ಹೇಳಿದ ಮೇಲೆ ತಕ್ಷಣ ಕೋಚು ಶಾಕಲ್ಲಿ ನೋಡಬೇಕಾದ್ರೆ, ಅಂದರೆ ಹೌದಾ ಅಂತ ಕೇಳಿಸ್ಕೊಳ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ನಾನು ಕ್ರಿಕೆಟ್ ಮ್ಯಾಚ್ ಆಡ್ತೀನಿ ಅಂತ. ಯಾಕೆ ಅಂದರೆ ಇವತ್ತಿನ್ನ ಮಾಡಬೇಕಾ, ಅಯ್ಯೋ ಇವಾಗ ನಾನು ಆ ಕಸ್ಟಮರ್ಸ್ನ ಮೀಟ್ ಮಾಡಬೇಕಾ, ಅಯ್ಯೋ ಅದೇ ಕ್ಲೈಂಟು ಅದೇ ಮೀಟಿಂಗು ಅಂತ ನಮಗೆ ಫ್ರೀ ಇದ್ದಾಗ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ನಮಗೆ ಮೂಡಿದ್ದಾಗ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಸಾಧಕರು ಅವ್ರು ಯಾವುದೇ ಮೂಡಲ್ಲಿದ್ದರೂ ಕೂಡ ಕೆಲಸ ಅಂತ ಬಂದಾಗ ಅಲ್ಲಿ ಅವರ ಎಲ್ಲ ನೋವುಗಳನ್ನು ಮರಿತಾ ಇರ್ತಾರೆ. ನಮ್ಮ ಲೈಫಲ್ಲೂ ಎಷ್ಟೋ ಸಲ ನಾವು ಸ್ವಲ್ಪ ಬೆಳೀತಿದ್ದೀವಿ ಅಂದ ತಕ್ಷಣ, ಒಂದು ಸ್ವಲ್ಪ ಫೇಮಸ್ ಆಗ್ತಾ ಇದ್ದೀವಿ, ಒಂದು ಸ್ವಲ್ಪ ನಮಗೆ ಜನಗಳು ಹೊಗಳ್ತಾ ಇದ್ದಾರೆ ಅಂದ ತಕ್ಷಣ ನಾವು ಒಂದು ರೀತಿ ಮೈ ಮರೆತು ಬಿಡ್ತೀವಿ. ಆದರೆ ಮೈ ಮರೆಯೋ ಅಂಥವ್ರು ಯಾವತ್ತೂ ಸಾಧಕರಾಗಕ್ಕಾಗಲ್ಲ. ಆ್ಯಂಡ್ ಸಾಧನೆ ಅನ್ನೋದು, ಕೆಲಸ ಅನ್ನೋದು ಅಥವಾ ಯಶಸ್ಸು ಅನ್ನೋದು ಒಂದು ಜವಾಬ್ದಾರಿ ಅಂತ ತಗೊಂಡಿರುವಂತಹ ವ್ಯಕ್ತಿ ವಿರಾಟ್ ಕೊಹ್ಲಿ. ನಮಸ್ತೆ. ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ಆ್ಯಕ್ಚುಲಿ ತುಂಬ ಜನಕ್ಕೆ ಇಷ್ಟ. ಈ ವ್ಯಕ್ತಿ ಅಂದರೆ ನಮ್ಮ ಭಾರತದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಟ್ಟಿದೆ. ಅಷ್ಟು ಫೇಮಸ್ ಇರುವಂತಹ ವ್ಯಕ್ತಿಯ ಬಗ್ಗೆ ನಾವು ಈ ಚಾಪ್ಟ್ರಲ್ಲಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಯಾವ ವ್ಯಕ್ತಿ ಅಂತ ಅಂದರೆ, ಕ್ರಿಕೆಟ್ ಅಂದ ತಕ್ಷಣ ಈಗ ಯಂಗ್ಸ್ಟರ್ಸ್ಗಳ ಬಾಯಲ್ಲಿರುವಂತಹ ಹೆಸರು. ಸೊ ಏನದು? ವಿರಾಟ್ ಕೊಹ್ಲಿ. ಕರೆಕ್ಟ್. ಸೊ ವಿರಾಟ್ ಕೊಹ್ಲಿ ಆಗುವುದೆಂದರೆ ಅನ್ನೋದೇ ಚಾಪ್ಟರ್ ಹೆಸರು. ವಿರಾಟ್ ಕೊಹ್ಲಿ ಅಂತ ಹೇಳೋದು ಈಸಿ, ನಾನು ಅವ್ರ ಫ್ಯಾನ್ ಅಂತ ಹೇಳ್ಕೊಳ್ಳೋದು ಈಸಿ, ಅಥವಾ ಅವ್ರೇನಾದರೂ ತಪ್ಪು ಮಾಡಿದಾಗ ಅಯ್ಯೋ ಇವತ್ತು ಅವ್ನು ಹೊಡಿಲಿಲ್ಲ ಅಂತ ಹೇಳಿ ಮಾತಾಡ್ಸೋರುಂಟು ಆ್ಯಂಡ್ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದುಂಟು. ಆದರೆ ಇದೆಲ್ಲದರ ಮಧ್ಯ ನಿಜವಾಗ್ಲೂ ವಿರಾಟ್ ಕೊಹ್ಲಿ ಆಗೋದು ಅಂದರೆ ಏನು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ. ಸೊ 2006 ಡಿಸೆಂಬರ್ ತಿಂಗಳಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಒಬ್ಬ ವ್ಯಕ್ತಿ ಕೋಚ್ಗೆ ಕಾಲ್ ಮಾಡಿದ್ರಂತೆ. ಕಾಲ್ ಮಾಡಿಬಿಟ್ಟು ನಮ್ಮ ತಂದೆ ತೀರ್ಕೊಂಡ್ರು ಅಂತ ಹೇಳಿದ್ರಂತೆ. ಅದನ್ನು ಹೇಳಿದ ಮೇಲೆ ತಕ್ಷಣ ಕೋಚು ಶಾಕಲ್ಲಿ ನೋಡಬೇಕಾದ್ರೆ, ಅಂದರೆ ಹೌದಾ ಅಂತ ಕೇಳಿಸ್ಕೊಳ್ಬೇಕಾದ್ರೆ ಅವ್ರು ಹೇಳಿದ್ರಂತೆ, ನಾನು ಕ್ರಿಕೆಟ್ ಮ್ಯಾಚ್ ಆಡ್ತೀನಿ ಅಂತ. ಯಾಕೆ ಅಂದರೆ ನನ್ನ ತಂದೆ ನಾನು ಕ್ರಿಕೆಟ್ ಆಡಬೇಕು, ನಾನು ಇಂಡಿಯಾ ಟೀಮಲ್ಲಿ ಆಡಬೇಕು, ಇವೆಲ್ಲ ಅವರ ಕನಸು. ಸೊ ಆ ಕನಸನ್ನು ನಾನು ನನಸು ಮಾಡಬೇಕು ಅಂದರೆ ನಾನಿವತ್ತು ಆಡಲೇಬೇಕು ಅಂತ ಹೇಳಿ ಅವರು ಮ್ಯಾಚ್ ಆಡಿದ್ರಂತೆ. ದೆಹಲಿ ಮತ್ತು ಕರ್ನಾಟಕ ತಂಡಗಳ ನಡುವೆ ರಣಜಿ ಕ್ರಿಕೆಟ್ ಪಂದ್ಯ ನಡೀತಾ ಇತ್ತಂತೆ. ಸೊ ಅದಕ್ಕೆ ಇವರು ಮಾರನೇ ದಿನವೇ ಮೈದಾನಕ್ಕೆ ಇಳಿದು ಗೆಲುವನ್ನು ಕೂಡ ಪಡ್ಕೊಂಡ್ರಂತೆ. ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ, ವಿರಾಟ್ ಕೊಹ್ಲಿ ಆಗೋದು ಅಂದರೆ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಬಟ್ ನಮ್ಮ ಮನೆಯಲ್ಲಿ ಈ ಥರದ ಇನ್ಸಿಡೆಂಟ್ ನಡೆದಾಗ ನಾವು ಎಷ್ಟು ದಿನ ಡಿಪ್ರೆಷನ್ಗೆ ಹೋಗ್ತೀವಿ. ಅಯ್ಯೋ ವಿರಾಟ್ ಕೊಹ್ಲಿಗೆ ಅವ್ರ ತಂದೆ ಅಂದರೆ ಅಷ್ಟು ಇಷ್ಟ ಇರಲಿಲ್ಲ ಅನಿಸುತ್ತೆ ಮೇಡಮ್ ಅಂತ ಅನ್ನೋರು ಇರ್ತಾರೆ. ಬಿಕಾಸ್ ಹಾಗೂ ಯೋಚನೆ ಮಾಡೋರು ಇದ್ದಾರಲ್ವ. ಬಟ್ ಏನೇ ಆಗಿದ್ರೂ ಕೂಡ ಆ ನೋವನ್ನೆಲ್ಲನೂ ಸೈಡಿಗಿಟ್ಟು ಅವರಲ್ಲಿರುವಂತಹ ಶಕ್ತಿಯ ಬಗ್ಗೆ ಮಾತ್ರ ಗಮನನ ಕೊಟ್ಟು ಇಡೀ ಜಗತ್ತಿನ ಗಮನನ ಸೆಳೆದಂಥ ವ್ಯಕ್ತಿ ವಿರಾಟ್ ಕೊಹ್ಲಿ. ಅವರು ಬ್ಯಾಟ್ ಎತ್ಕೊಂಡು ಫೀಲ್ಡಿಗೆ ಬಂದರೆ ಅವ್ರು ಎಲ್ಲ ನೋವನ್ನು ಮರಿತಾ ಇದ್ರಂತೆ. ಎಷ್ಟು ಜನ ನಾವುಗಳು ನಮ್ಮ ಲೈಫಲ್ಲಿ ನಮ್ಮ ಜಾಬ್ ಅಥವಾ ಬಿಸ್ನೆಸ್ಸಲ್ಲಿ ಕೆಲಸಕ್ಕೆ ಹೋಗೋಕ್ಕೆ ಎಷ್ಟು ಜನ ನಾವು ನಮ್ಮ ನೋವನ್ನೆಲ್ಲ ಮರೆತು ಡ್ಯೂಟಿ ಮಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಅಯ್ಯೋ ಇವತ್ತಿನ್ನ ಮಾಡಬೇಕಾ, ಅಯ್ಯೋ ಇವಾಗ ನಾನು ಆ ಕಸ್ಟಮರ್ಸ್ನ ಮೀಟ್ ಮಾಡಬೇಕಾ, ಅಯ್ಯೋ ಅದೇ ಕ್ಲೈಂಟು ಅದೇ ಮೀಟಿಂಗು ಅಂತ ನಮಗೆ ಫ್ರೀ ಇದ್ದಾಗ ಕೆಲಸಗಳನ್ನ ಮಾಡ್ತಾ ಇರ್ತೀವಿ, ನಮಗೆ ಮೂಡಿದ್ದಾಗ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಆದರೆ ಸಾಧಕರು ಅವ್ರು ಯಾವುದೇ ಮೂಡಲ್ಲಿದ್ದರೂ ಕೂಡ ಕೆಲಸ ಅಂತ ಬಂದಾಗ ಅಲ್ಲಿ ಅವರ ಎಲ್ಲ ನೋವುಗಳನ್ನು ಮರಿತಾ ಇರ್ತಾರೆ. ಹಾಗಾಗಿ ಇವತ್ತು ವಿರಾಟ್ ಕೊಹ್ಲಿ ಆಗೋದು ಅಷ್ಟು ಈಸಿ ಅಲ್ಲ ಅಂತ ಹೇಳ್ತಿರೋದು. ಸೊ ಇಲ್ಲಿ ನಾವು ನೋಡ್ಕೊಳ್ತಾ ಹೋಗಬೇಕು, ನಮ್ಮ ಲೈಫ್ನ ಕಂಪೇರ್ ಮಾಡ್ಕೊಳ್ತಾ ಹೋಗಬೇಕು. ಆ ವ್ಯಕ್ತಿಗಳ ಫುಲ್ಲು ನಾವು ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 1% ಆದರೂ ನಮ್ಮ ಲೈಫಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಗೋದಕ್ಕಾದರೂ ನಾವು ಟ್ರೈ ಮಾಡ್ಬೋದಲ್ವ.
ಸೊ ಇಲ್ಲೇನೆಂದರೆ ಭಾರತದಲ್ಲಿ ಇವತ್ತು ಕ್ರಿಕೆಟ್ ಪ್ರೇಮಿಗಳ ಒಂದು ಎದೆಯನ್ನು ಬೆಚ್ಚಗಾಗಿಸುವ ಹೆಸರು ವಿರಾಟ್ ಕೊಹ್ಲಿ. ಜಗತ್ತಿನ ಅತ್ಯುತ್ತಮ ಬ್ಯಾಟ್ಸ್ಮನ್ಗಳ ಸಾಲಲ್ಲಿ ಈಗಾಗಲೇ ಸೇರಿರುವಂತಹ ವಿರಾಟ್ ಕೊಹ್ಲಿಯವರು ಬರೀ ಕ್ರಿಕೆಟ್ ಆಡೋದಂತಲ್ಲ, ಅವ್ರ ಹಿಂದೆ ಇರುವಂತಹ ಕಠಿಣ ಪರಿಶ್ರಮ ಮತ್ತು ಕಮಿಟ್ಮೆಂಟ್, ಸಮರ್ಪಣಾ ಮನೋಭಾವನೆಯಿಂದ ಇವತ್ತು ಯಶಸ್ಸಿನ ಮೆಟ್ಟಲನ್ನ ಏರಿದ್ದಾರೆ. ಯಶಸ್ಸು ಅನ್ನೋದು ಇವರು ಥಿಂಕ್ ಮಾಡ್ತಾ ಇರೋದೇನೆಂದರೆ, ಯಶಸ್ಸು ಅನ್ನೋದು ಒಂದು ಗೋಲ್ ಅಲ್ಲ, ಗುರಿ ಅಲ್ಲ, ನಿರಂತರವಾಗಿ ನಡೆಯಬೇಕಾದ ಹಾದಿ ಅನ್ನೋದು ಚಿಕ್ಕ ವಯಸ್ಸಲ್ಲೇ ಅರ್ಥ ಮಾಡ್ಕೊಂಡಿರುವಂತಹ ಒಂದು ಯಂಗ್ಸ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದರೆ ಅದೊಂದು ಜವಾಬ್ದಾರಿ. ಯಶಸ್ಸು ಅಂದರೆ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಯಶಸ್ಸಲ್ಲಿ ಒಂದೊಂದೇ ಹಂತ ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ಒತ್ತಡ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಗಿರಿ ಬರುತ್ತೆ, ನನಗೆ ಫ್ಯಾನ್ಸ್ ಇದ್ದಾರೆ ಅಂತ ಸ್ಟಾರ್ಟ್ ಆಗುತ್ತೆ, ಜನಪ್ರಿಯತೆ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ, ಫೇಮ್ ಸ್ಟಾರ್ಟ್ ಆಗುತ್ತೆ, ದುಡ್ಡು ಸಿಕ್ಕಾಪಟ್ಟೆ ಸಲೀಸಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದೆಲ್ಲವೂ ಬರಬೇಕಾದ್ರೂ ಕೂಡ ಇದನ್ನೆಲ್ಲನೂ ನಿಭಾಯಿಸುವಂತಹ ಮೆಚ್ಯೂರಿಟಿ ಕೂಡ ಬೆಳೆಸ್ಕೊಳ್ತಾ ಹೋಗಬೇಕು. ಆ ಒಂದು ಮೆಚ್ಯೂರಿಟಿ, ಆ ಒಂದು ಜವಾಬ್ದಾರಿ ವಿರಾಟ್ ಕೊಹ್ಲಿಯಲ್ಲಿ ಇತ್ತು ಅಂತ. ಇದೆಲ್ಲ ಬರ್ತಿದ್ದಂಗೆ ತುಂಬ ಜನ ನಾವು ನೋಡಿರ್ಬೋದು, ಏನೋ ಗಾದೆ ಮಾತೆಲ್ಲ ಇದೆ ಅಲ್ವಾ, ಏನೋ ಕೊಡೆ ಹಿಡಿದ್ರು ಅಂತೇನೋ ಬರುತ್ತೆ ಅಲ್ಲ, ಮಳೆ ಬಡವನಿಗೆ ಸಿರಿತನ ಬಂದರೆ ಮಧ್ಯರಾತ್ರಿಲಿ ಕೊಡೆ ಹಿಡಿದ್ರಂತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಲೈಫಲ್ಲೂ ಎಷ್ಟೋ ಸಲ ನಾವು ಸ್ವಲ್ಪ ಬೆಳೀತಿದ್ದೀವಿ ಅಂದ ತಕ್ಷಣ, ಒಂದು ಸ್ವಲ್ಪ ಫೇಮಸ್ ಆಗ್ತಾ ಇದ್ದೀವಿ, ಒಂದು ಸ್ವಲ್ಪ ನಮಗೆ ಜನಗಳು ಹೊಗಳ್ತಾ ಇದ್ದಾರೆ ಅಂದ ತಕ್ಷಣ ನಾವು ಒಂದು ರೀತಿ ಮೈ ಮರೆತು ಬಿಡ್ತೀವಿ. ಆದರೆ ಮೈ ಮರೆಯೋ ಅಂಥವ್ರು ಯಾವತ್ತೂ ಸಾಧಕರಾಗಕ್ಕಾಗಲ್ಲ. ಆ್ಯಂಡ್ ಸಾಧನೆ ಅನ್ನೋದು, ಕೆಲಸ ಅನ್ನೋದು ಅಥವಾ ಯಶಸ್ಸು ಅನ್ನೋದು ಒಂದು ಜವಾಬ್ದಾರಿ ಅಂತ ತಗೊಂಡಿರುವಂತಹ ವ್ಯಕ್ತಿ ವಿರಾಟ್ ಕೊಹ್ಲಿ. ಸೊ ನಾವು ನಮ್ಮ ಲೈಫ್ನ ಅವ್ರ ಜೊತೆ ನೋಡ್ತಾ ಹೋಗಬೇಕು. ಅಂದರೆ ಟೆಸ್ಟ್ ಮ್ಯಾಚು, 2020, ಒಂದಿನದ ಪಂದ್ಯ ಯಾವುದೇ ಇದ್ದರೂ ಕೂಡ ಎಲ್ಲವನ್ನೂ ಕೂಡ ಅವರು ಅಷ್ಟೇ ಒಂದು ಒಬೀಡಿಯಂಟಾಗಿ ಅವ್ರು ಕೊಡಬೇಕಾಗಿರುವಂತಹ ಆಟವನ್ನು ಅವರು ಕೊಡ್ತಾಯಿದ್ರು. ಇವರು ಏನು ಹೇಳೋದು ಅಂದರೆ, ಹಗಲುಗನಸು ಕಾಣುತ್ತಾ ನಾನು ಹಿಂಗಾಗ್ಬಿಡ್ತೀನಿ ಹಂಗಾಗ್ಬಿಡ್ತೀನಿ ಅಂತ ಹಗಲುಗನಸು ಕಾಣ್ಕೊಂಡು ಗಾಳಿ ಗೋಪುರಗಳನ್ನು ಕಟ್ಕೊಂಡು ಅದರಲ್ಲಿ ವಾಸ ಮಾಡ್ತಾ ಸೋಷಲ್ ಮೀಡಿಯಾಗಳಲ್ಲಿ ಭ್ರಮಾಲೋಕದಲ್ಲಿ, ಅಂದರೆ ಭ್ರಮೆಯಲ್ಲಿ ಮುಳುಗೋಗಿ ವಾಸ್ತವದಿಂದ ದೂರ ಸರಿದು ನಾನೇನೇ ಸೋತರೂ ಕೂಡ ಅದಕ್ಕೆ ಬೇರೆಯವ್ರ ಕಾರಣ ಅಂತ ಹೇಳಿ ಬೇರೆಯವ್ರ ಮೇಲೆ ಹಾಕ್ಕೊಳ್ತಾ ಸೋಲಿಗೆ ನೆಪಗಳನ್ನು ಕೊಡ್ತಾ ಇವರು ಯಾವತ್ತೂ ಕೂಡ ಇವರ ವ್ಯರ್ಥವನ್ನು, ಇವರ ಪ್ರಯತ್ನವನ್ನು ವ್ಯರ್ಥ ಮಾಡ್ಕೊಳ್ಳಲ್ಲ ಅಂತ. ಅಂದರೆ ಯಾವರೇ ಸಾಧಕರಾಗಿರ್ಬೋದು, ಆ ವ್ಯಕ್ತಿಗಳೆಲ್ಲರೂ ಕೂಡ ಇದೇ ರೀತಿಯೇ ಇರೋದು. ಅಂದರೆ ಹಗಲುಗನಸು ಕಾಣಲ್ಲ, ನಾವೇನೇ ತಪ್ಪು ಮಾಡಿದ್ದೀವಿ ಅಂತ ಅಂದರೂ ಅದಕ್ಕೆ ಬೇರೆಯವ್ರ ಕಾರಣ ಅಂತ ಹೇಳಲ್ಲ, ನನ್ನ ಸೋಲಿಗೆ ಇವ್ರ ಕಾರಣ ಅಂತ ದೂರಲ್ಲ. ಹಾಗೆ ಸುಮ್ಮನೆ ಏನೋ ಭ್ರಮೆಯಲ್ಲಿ ಬದುಕಲ್ಲ, ಸೋಷಲ್ ಮೀಡಿಯಾಗಳಲ್ಲಿ ಚಿಕ್ಕದನ್ನೆಲ್ಲ ನಾನು ಹಾಗೆ ಹೀಗೆ ಅಂತ ಕೊಚ್ಕೊಳ್ಳಲ್ಲ. ಹಾಗೆ ನೆಪಗಳನ್ನು ಹೇಳಿಕೊಂಡು ಟೈಮ್ನ ಸ್ಪೆಂಡ್ ಮಾಡುವಂಥ ಗುಣಗಳು ಯಶಸ್ವಿ ವ್ಯಕ್ತಿಗಳಲ್ಲಿ ಇರೋದಿಲ್ಲ. ಆದರೆ ಸಾಮಾನ್ಯ ವ್ಯಕ್ತಿಗಳು ಹೇಳೋ ಒಂದೇ ಒಂದು ಮಾತು, ಅವರು ಅದೃಷ್ಟವಂತರು, ಅದಕ್ಕೆ ಸಕ್ಸಸ್ ಆದರು ಅಂತ. ಕ್ರಿಕೆಟಲ್ಲಿ ಎಷ್ಟೊಂದು ಜನ, ಲಕ್ಷಾಂತರ ಜನ ಆಡ್ತಾ ಇರ್ತಾರೆ, ಅವರೊಬ್ಬರಿಗೆ ಚಾನ್ಸ್ ಸಿಗಬೇಕು ಅಂದರೆ ಅದು ಅವ್ರ ಅದೃಷ್ಟ ಅಂತಾರೆ. ಆದರೆ ನಾವು ಆ ಲಕ್ಷ ಜನದಲ್ಲಿ ಈ ವ್ಯಕ್ತಿ ಏನೆಲ್ಲ ಮಾಡಿದ್ದಾರೆ ಅದನ್ನು ನಾವು ನೋಡಬೇಕು. ಹಾಗೆ ನಮ್ಮ ಜೀವನದಲ್ಲೂ ಹಾಗೇ ಅದೃಷ್ಟ ಇಲ್ಲ ಅಂದ್ಕೊಂಡು ಕೂಡ ನಾವು ಬಿಟ್ಬಿಡ್ತಾ ಇರ್ತೀವಿ. ಇದು ವಿರಾಟ್ ಕೊಹ್ಲಿ ಅವರೇ ಹೇಳಿರೋ ಮಾತು. ಈ ಥರ ತುಂಬ ಜನ ಮಾಡ್ತಾ ಇದ್ದಾರೆ ಅನ್ನೋದು. ಓಕೆ, ಪ್ರತಿದಿನ ನಾವು ನಮ್ಮ ಗುರಿ ಕಡೆಗೆ ಹೆಜ್ಜೆ ಇಡ್ತಾನೆ ಇರಬೇಕು ಅನ್ನೋದು ವಿರಾಟ್ ಕೊಹ್ಲಿ ಅವರು ಮುಖ್ಯವಾಗಿ ನಂಬುವಂಥದ್ದು. ಆ್ಯಂಡ್ ಇವ್ರು ಏನು ಹೇಳ್ತಾರೆ ಅಂದರೆ, ಇದೆಷ್ಟು ಇಂಪಾರ್ಟೆಂಟ್, ಎಲ್ಲ ಕ್ಷೇತ್ರಕ್ಕೂ ಇದು ಇಂಪಾರ್ಟೆಂಟ್. ಯಶಸ್ಸು ಸಾಧಿಸಬೇಕು ಅಂದರೆ ಬರೀ ನಾವು ಪ್ರಾಕ್ಟೀಸ್ ಮಾಡೋದು ಮಾತ್ರ ಅಲ್ಲ, ನಮಗೆ ಮಾನಸಿಕವಾಗಿ ಕೂಡ ನಾವು ತಯಾರಿ ಆಗಬೇಕು, ಮೆಂಟಲಿ ಕೂಡ ನಾವು ಸ್ಟ್ರಾಂಗ್ ಆಗಬೇಕು, ಎಮೋಷ್ನಲಿ ಕೂಡ ನಾವು ಸ್ಟ್ರಾಂಗ್ ಆಗಬೇಕು. ಇದು ಸತ್ಯನಾ ಅಲ್ವಾ? ನೀವೇ ಯೋಚನೆ ಮಾಡಿ. ಸಕ್ಸಸ್ ಆಗೋದಕ್ಕೆ ಕಮ್ಯುನಿಕೇಷನ್ ಇರಬೇಕು, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿರಬೇಕು, ನಮ್ಮ ಹತ್ರ ಟೂಲ್ಸ್ ಇರಬೇಕು, ನಮ್ಮ ಹತ್ರ ರಿಸೋರ್ಸ್ ಇರಬೇಕು, ನಮ್ಮ ಹತ್ರ ಟೀಮ್ ಇರಬೇಕು, ನಮ್ಮ ಹತ್ರ ನಾಲೆಜ್ ಇರಬೇಕು, ನಮ್ಮ ಹತ್ರ ಸ್ಕಿಲ್ ಇರಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಪೀಪಲ್ಲು ಹಾಗೆ ಅಂದ್ಕೊಳ್ತಾರೆ. ಇದೆಲ್ಲ ಇರಬೇಕು. ಆದರೆ ಇವೆಲ್ಲ ಇದ್ದು ಮಾನಸಿಕವಾಗಿ ನಾನು ತಯಾರಾಗಿಲ್ಲ ಅಂತ ಅಂದರೆ, ಮೆಂಟಲಿ ನಾನು ಸ್ಟ್ರಾಂಗ್ ಆಗಿಲ್ಲ ಅಂದರೆ, ಅಥವಾ ಎಮೋಷ್ನಲಿ ನಾನು ಸ್ಟ್ರಾಂಗ್ ಆಗಿಲ್ಲ ಅಂದರೆ, ಇದು ಯಾವುದನ್ನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯಶಸ್ಸು ಅನ್ನೋದು ದಿನನಿತ್ಯ ಕೆಲಸಗಳ ಪರಿಣಾಮ ಆಗಿದೆ. ಮೈದಾನದಲ್ಲಿ ನಾನೇನು ಮಾಡ್ತೀನಿ ಅನ್ನೋದು ಒಂದು ದಿನದಿಂದ ಆಗಿರೋದಲ್ಲ. ಅವ್ರು ಏನು ಪ್ರಾಕ್ಟೀಸ್ ಮಾಡಿರ್ತಾರೆ ಅಷ್ಟು ದಿನ, ಅದ್ರ ಹಿಂದೆ ಏನು ಪ್ರಾಕ್ಟೀಸ್ ಮಾಡಿರ್ತಾರೆ ಅದರಿಂದ ಅವತ್ತು ಆ ಮ್ಯಾಚಲ್ಲಿ ಆ ರೀತಿ
ಆಡೋಕ್ಕಾಗಿರುತ್ತೆ. ಓಕೆ, ಅಂದರೆ ವಿರಾಟ್ ಕೊಹ್ಲಿ ಹೇಳೋದೇನೆಂದರೆ ಮಾನಸಿಕವಾಗಿ ಹಾರ್ಡ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ನಾವು. ನಮಗೆ ಫಿಸಿಕಲ್ ಫಿಟ್ನೆಸ್ ಬೇಕು. ನಾವೇನು ಮಾಡ್ತೀವಿ, ಜಿಮ್ಮಿಗೆ ಹೋಗಿಬಿಟ್ಟು ಯಾವುದೂ ಕೂಡ ನನಗೆಷ್ಟು ಲಿಮಿಟ್ ಇದೆ ಅಷ್ಟು ಮಾತ್ರ ಮಾಡ್ಕೊಂಡು ಬರ್ತಿದ್ರೆ ನಾವು ಏನೋ ಡ್ರೀಮ್ ಇಟ್ಕೊಂಡಿರ್ತೀವಿ, ನಾನು 6 ಪ್ಯಾಕ್ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಅದಕ್ಕೆ ಬೇಕಾದಂಥ ಎಕ್ಸಸೈಸ್ ಮಾಡೋಕ್ಕೆ ನಾನು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಫಿಸಿಕಲಿ ಪ್ರಿಪೇರ್ಗಿಂತ ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಸೊ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಾವು ಫಸ್ಟು ಮೈಂಡ್ ಸೆಟ್ ಮಾಡಬೇಕು. ಹಾರ್ಡ್ ವರ್ಕ್ ಮಾಡಬೇಕು ನಾನು ಅನ್ನೋ ಒಂದು ಮೆಂಟಲಿ ಪ್ರಿಪ್ರೇಷನ್ ನಾವು ಮಾಡ್ಕೊಂಡಿರಬೇಕು. ಬೆಳಗ್ಗೆ 4 ಗಂಟೆಗೆ ಏಳೋದು ಪ್ರತಿದಿನ ವಿರಾಟ್ ಕೊಹ್ಲಿ ಮಾಡುವಂತಹ ಒಂದು ಅಭ್ಯಾಸ. ಪ್ರತಿದಿನ ಅವರು ಎದ್ದೊಳೋದು 4 ಗಂಟೆಗೆ ಎದ್ದು ಅವರು ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಿದ್ರಂತೆ. ಅಂದರೆ ಯಾವುದಾದ್ರೂ ಒಂದು ಪಂದ್ಯದಲ್ಲಿ ವಿರಾಟ್ ಏನಾದರೂ ಸರಿಯಾಗಿ ಮ್ಯಾಚ್ ಆಡಲಿಲ್ಲ ಅಂದರೆ ಅವತ್ತಿನ ನೆಕ್ಸ್ಟ್ ಡೇನೇ ಅವರು 2-3 ಗಂಟೆ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ರಂತೆ. ನಾವು ಇವತ್ತೇನಾದ್ರು ಸರಿಯಾಗಿ ಆಡಲಿಲ್ಲ ಅಂತಂದರೆ ನನಗೆ ಹಾಗಾಗಿತ್ತು ಹಿಂಗಾಗಿತ್ತು ಅಂದ್ಕೊಳ್ಳೋದು, ಅಥವಾ ಸೋತ್ಬಿಟ್ಟಿದ್ದೀನಪ್ಪ ಒಂಚೂರು ರಿಲ್ಯಾಕ್ಸ್ ಬೇಕು ನನಗೆ ಅಂದ್ಬಿಟ್ಟು ಮೂವಿಗೆ ಹೋಗ್ಬಿಡೋದು, ಅಥವಾ ಸುಮ್ಮನೆ ಮಲ್ಕೊಂಬಿಡೋದು, ನಾನು ಸೋತೋದೆ ಅಂತ ಬೇಜಾರಾಗೋದು, ಹಂಗೆ ಮಾಡ್ತಾ ಇರ್ತೀವಿ. ಬಟ್ ವಿರಾಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅವ್ರೇನಾದರೂ ಸೋತ್ರೆ ಅವ್ರೇನು 4 ಅವರ್ 5 ಅವರ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವ್ರ ದಿನದಲ್ಲಿ ಎಕ್ಸಾಂಪಲ್, ಅದ್ರಕ್ಕಿಂತ ಹೆಚ್ಚು ಅದ್ರ ಮೇಲೆ 2-3 ಅವರ್ ಪ್ರಾಕ್ಟೀಸ್ ಮಾಡ್ತಾರಂತೆ. ಇದೇ ನಾವು ಕಲಿಬೇಕಾಗಿರೋದು. ಸೋತ ತಕ್ಷಣ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಸೋತ ತಕ್ಷಣ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡೋದು ಅವ್ರಿಗೆ ಕೊಡ್ಕೊಳ್ಳೋ ಅಂಥ ಶಿಕ್ಷೆ ಅಂತ. ಆ ಶಿಕ್ಷೆನೂ ಕೂಡ ಅವ್ರ ಗ್ರೋತಿಗೆ ಹೆಲ್ಪ್ ಆಗೋ ಥರ ಕೊಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ಏನು ನೋಡಬೇಕು ಅಂದರೆ, ಹಾಗೆ ಲೇಖಕರು ಏನು ಹೇಳ್ತಿದ್ದಾರೆ ಅಂದರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಅಂದರೆ 1 ಗಂಟೆ ಹೆಚ್ಚಿಗೆ ಓದಿದ್ರೂ ಕೂಡ ಎಷ್ಟೊಂದು ಅಂಕನ ಗಳಿಸ್ಬೋದಿರುತ್ತೆ. ಸೊ ಧನಾತ್ಮಕ ಬದಲಾವಣೆಗಳನ್ನು ವಿದ್ಯಾರ್ಥಿಗಳು ಪಡ್ಕೋಬೋದಿರುತ್ತೆ. ಆದರೆ ಕಾರಣಗಳನ್ನ ಕೊಟ್ಕೊಂಡು ಪರೀಕ್ಷೆ ಸಮಯದಲ್ಲಿ ಓದೋದು ಅದಾಗಲಿಲ್ಲ ಅಂತ ಹೇಳಿ ಮತ್ತೆ ಅವರು ಬ್ಲೇಮ್ ಮಾಡ್ಕೊಳ್ಳೋದು, ಎಲ್ಲರೂ ಬ್ಲೇಮ್ ಮಾಡಿಕೊಂಡು ಸಮಸ್ಯೆನ ಫೇಸ್ ಮಾಡ್ತಿರ್ತಾರೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ನೀವು ವಿದ್ಯಾರ್ಥಿಗಳಾಗಿದ್ದರೂ ಕೂಡ ನೀವೇನು ಸ್ಕೋರ್ ಮಾಡಬೇಕು ಅಂತಿದ್ದೀರಾ ಅದಕ್ಕೆ ಇಷ್ಟೊತ್ತು ಓದಿ. ನೀವು ಕಡಿಮೆ ಸ್ಕೋರ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಓದಿ ಅಷ್ಟೇ. ಸೊ ಹೇಗೆ ವಿರಾಟ್ ಕೊಹ್ಲಿ ಅವರ ಕ್ಷೇತ್ರದಲ್ಲಿ ಅವರು ಇದನ್ನು ಫಾಲೋ ಮಾಡ್ತಾ ಇದ್ದಾರೋ ಹಾಗೆ ನಾವು ನಮ್ಮ ಕ್ಷೇತ್ರದಲ್ಲಿ ಫಾಲೋ ಮಾಡೋಣ. ನಮ್ಮದು ಬಿಸ್ನೆಸ್ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಸೊ ನಾವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಅನ್ನೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅಗೇನ್ ಒಂದು ಒಳ್ಳೆ ಮಾತು ಹೇಳಿದ್ದಾರೆ, ಯಾವತ್ತೂ ಯಾರಿಗೂ ಏನನ್ನೂ ಕೂಡ ಸಾಬೀತು ಮಾಡ್ಸೋಕ್ಕೆ ನಾವು ಹೋಗಬೇಕಾಗಿಲ್ಲ, ಹೋಗೋ ಅವಶ್ಯಕತೆಯೂ ಇಲ್ಲ. ಗೆಲುವು ಅಥವಾ ಸಾಧನೆ ಅನ್ನೋದು ಒಂದು ಅಭ್ಯಾಸ ಆಗಬೇಕು ಅಷ್ಟೆ. ಗೆಲುವು ಮತ್ತು ಸಾಧನೆ ಅನ್ನೋದು ಹಾಬಿ ಆಗಿಬಿಡಬೇಕು ನಮಗೆ. ಅದು ಹಾಬಿ ಆಗಬೇಕೇ ಹೊರತು ನಾವು ಇನ್ಯಾರಿಗೂ ತೋರ್ಸೋಕ್ಕೆ ಹೋಗೋ ಅಂಥದ್ದಲ್ಲ. ಸೊ ನಿಮಗೇನಾದರೂ ಸಕ್ಸಸ್ ಸಿಗಲಿಲ್ಲ ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ನೀವೇ ಸಮಾಧಾನ ಮಾಡಿಕೊಂಡು ಮತ್ತೆ ನಿರಂತರ ಪ್ರಯತ್ನನ ಮಾಡೋಕ್ಕೆ ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತುಂಬ ಇದೆ ಅವ್ರ ಬಗ್ಗೆ, ಲೈಕ್ ಪ್ರತಿದಿನ ಹೊಸದಾಗಿ ಪ್ರಾಕ್ಟೀಸ್ ಮಾಡೋದು. ಆ್ಯಂಡ್ ಹೊಸಬರಂತೆ ಇವತ್ತಿಗೂ ಸಹ ಅವ್ರು ಕ್ರಿಕೆಟಲ್ಲಿ ಎಷ್ಟೇ ಚೆನ್ನಾಗಿ ಆಡಿದ್ರೂ ಸಹ ಹೊಸಬರಂತೆ ಅವರಿವತ್ತು ಶ್ರದ್ಧೆಯಿಂದ ಆಟನ ಆಡ್ತಾ ಇದ್ದಾರೆ. ಶ್ರಮಪಟ್ಟು ಪ್ರಯತ್ನಪಟ್ಟು ಇವತ್ತು ಅವರು ಗೇಮ್ ಆಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ, ನನಗೆಲ್ಲ ಬಂತು ಅಂತ ಸುಮ್ಮನೆ ಇಲ್ಲ, ಅವ್ರ ಪ್ರಾಕ್ಟೀಸ್ನ ಸ್ಟಾಪ್ ಮಾಡೇ ಇಲ್ಲ. ಇದನ್ನು ನಾವು ನೋಡಬೇಕಾಗಿರೋದು. ಸೊ ಅಂದರೆ ನಮ್ಮ ಲೈಫ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋಗಬೇಕು. ಹಾಗೆ ವಿರಾಟ್ ಗಳಿಸುವ ಹಣ, ಗ್ಲಾಮರ್ ಲೋಕ, ಜನಪ್ರಿಯತೆ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಆದರೆ ಅವ್ರ ಅದೃಷ್ಟವಂತರು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತೀವಿ. ಆದರೆ ಇಲ್ಲಿ ನೆನ್ಪಿಡ್ಕೊಬೇಕಾಗಿರೋದು, ಲೇಖಕರು ಯಂಗ್ಸ್ಟರ್ಸ್ಗೆ ಒಂದು ಕಿವಿ ಮಾತು ಕೊಡ್ತಾ ಇದ್ದಾರೆ. ಯುವ ಜನತೆ ವಿರಾಟ್ ಕೊಹ್ಲಿ ಅಂದರೆ ಎಷ್ಟು ಇಷ್ಟಪಡ್ತೀರಾ ಅಲ್ವಾ? ಅವ್ರನ್ನ ನೀವು ಇಷ್ಟಪಡೋದಾದರೆ ಅವರು ಗ್ಲಾಮರ್ ಲೋಕ, ಅವ್ರು ಹೆಂಗೆ ಆಡ್ತಾರೆ ಇವನ್ನೆಲ್ಲ ನೋಡೋದ್ರ ಜೊತೆಗೆ ವೆರಿ ಸಿಂಪಲ್, ಆ ವ್ಯಕ್ತಿ ಬೆಳಗ್ಗೆ ಏಳೋ ಟೈಮು ಅದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ವಿರಾಟ್ ಬೆಳಗ್ಗೆ ಎದ್ದು 3 ಗಂಟೆ ತರಬೇತಿ ಮುಗಿಸಿ ಬರೋ ಟೈಮಲ್ಲಿ ನಾವು ಎದೊಳ್ತಾ ಇರ್ತೀವಿ ಅಂತ. ಸೊ ನೀವು ಯೋಚನೆ ಮಾಡಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಡೆವಲಪ್ ಆಗೋಕ್ಕೆ ಯಾವ ರೀತಿಯಾದಂತಹ ಪ್ರಾಕ್ಟೀಸ್ಗಳನ್ನು ಮಾಡಬೇಕು. ಪ್ರತಿ ಕೆಲಸದಲ್ಲೂ ಶಿಸ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ಇಂಟರ್ವ್ಯೂಗಳಲ್ಲಿ ನೋಡಿರ್ತೀರ, 12 ಕಿಲೋ ವೆಯ್ಟ್ ಇವರು ಇಳಿಸಿದ್ದು. ಬಿಕಾಸ್ ಅವರು ವೆಯ್ಟ್ ಇದ್ದಾರೆ, ಅವ್ರಿಗೆ ಓಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿದಾಗ, ನೀನು ಹಿಂಗಿದ್ರೆ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳಿದಾಗ ಇವರು ಒಂದು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದು. ಇದನ್ನು ನಾವು ಮಾಡ್ಬೋದು. ಏನು ಗೊತ್ತಾ,
ಇವರು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಕನ್ನಡಿಗೆ ಹೇಳಿದ್ರಂತೆ, ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ಕನ್ನಡಿಗೆ ಹೇಳಿದ್ರಂತೆ, ನೀನು ಏನು ಆಗಬೇಕು ಅಂತ ಅಂದ್ಕೊಂಡಿದ್ಯಲ್ಲ ನಿಜ ಹೇಳು, ಅದು ನೀನು ಆಗಿದೆಯಾ ಅಥವಾ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ನೀನು ಮಾಡ್ತಿದ್ಯಾ ಅಂತ ಕನ್ನಡಿ ಮುಂದೆ ಅವರೇ ಕೇಳ್ಕೊಂಡ್ರಂತೆ. ನೀನು ಹಿಂಗಾಗ್ಬೇಕು ಹಂಗಾಗಬೇಕು ಅಂತ ಏನು ಅಂದ್ಕೊತಿದ್ಯಲ್ಲ ಅದಕ್ಕೆ ಬೇಕಾಗಿರೋದನ್ನು ನೀನು ಮಾಡ್ತಿದ್ಯಾ ಅಂತ ಕೇಳಿದ್ರಂತೆ. ಸೊ ಅದನ್ನು ಕೇಳ್ಕೊಂಡ್ಮೇಲೆ ಅವರೇ ವಾಪಸ್ ಆನ್ಸರ್ ಮಾಡ್ಕೊಂಡ್ರಂತೆ, ಇವತ್ತಿಂದ ನಾನು ಮಾಡೇ ಮಾಡ್ತೀನಿ ಆ್ಯಂಡ್ ನಾನು ನನ್ನ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ, ನನ್ನ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಅವತ್ತು ಅವರಿಗೆ ಕನ್ನಡಿಯಲ್ಲಿ ಅವರೇ ವರ್ಡ್ ಕೊಟ್ಕೊಂಡ್ರಂತೆ, ಪ್ರಾಮಿಸ್ ಮಾಡ್ಕೊಂಡ್ರಂತೆ. ಅದಾದ ಮೇಲಿಂದ 12 ಕಿಲೋನ ಅವರು ಇಳಿಸಿದ್ರಂತೆ, ಕಠಿಣ ಡಯಟ್ ಫಾಲೋ ಮಾಡಿದ್ರಂತೆ, ರಾತ್ರಿ ಎಷ್ಟೇ ಹಸುವಾದರೂ ಕೂಡ ಹೊದಕೇನೆ ತಿನ್ನಬೇಕು ಅಂತ ಅನ್ನಿಸೋಷ್ಟು ಹಸುವಾದರೂ ಕೂಡ ಅವರು ಡಿಸಿಪ್ಲಿನಿಂದ ಫಿಟ್ನೆಸ್ ಕಡೆಗೆ ಫೋಕಸ್ ಮಾಡಿದ್ರಂತೆ. ಆ್ಯಂಡ್ ಬೆಸ್ಟ್ ಫೀಲ್ಡರ್ ಕೂಡ ಅವರಿವತ್ತು ಆಗಿದ್ದಾರೆ ಅಂದರೆ ತಪ್ಪಾಗಲ್ಲ. ಸೊ ಇದಕ್ಕೆಲ್ಲ ಬೇಕಾಗಿರೋದೇನೆಂದರೆ ಶಿಸ್ತು ಆ್ಯಂಡ್ ಡಿಸಿಪ್ಲಿನ್, ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡಿಕೊಂಡು ಡಿಸಿಪ್ಲಿನ್ ಆಗಿರುವಂಥದ್ದು. ಆ್ಯಂಡ್ ಇಲ್ಲಿ ನಾವು ನೋಡಬೇಕಾಗಿರೋದೇನೆಂದರೆ, ನಾವು ಬೇಜಾರಾದಾಗ ಏನೇನೋ ಬ್ರೇಕ್ ತೊಗೊಳ್ಳೋದ್ರ ಬದಲು ಇವರು ಬೇಜಾರಾದಾಗ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಸೊ ಇದನ್ನು ನಾವು ಅಳವಡಿಸ್ಕೋಬೇಕಾಗಿರೋದು ಅಂತ. ನಾವು ಬೇಜಾರಾದಾಗ ಎಸ್ಕೇಪ್ ಆಗಕ್ಕೆ ನೋಡ್ತೀವಿ. ಸೊ ನಾವು ನಾರ್ಮಲಿ ಮಾತಾಡ್ತಾ ಇರ್ತೀವಿ, ಟಿ ವಿಲಿ ನೋಡ್ತಾ ಇರ್ತೀವಿ, ಅವ್ರ ಇಂಟರ್ವ್ಯೂಗಳನ್ನ ನೋಡ್ತಾ ಇರ್ತೀವಿ. ಆದರೆ ನಾವು ಮಾಡಬೇಕಾಗಿರೋದೇನು ಗೊತ್ತಾ, ಅವ್ರ ಜೊತೆಗೆ ನಮ್ಮ ಜೀವನನ ನಾವು ಹೋಲಿಕೆ ಮಾಡ್ಕೋಬೇಕು. ಹಾಗಂತ ಒಬ್ರೊಬ್ರಿಗೆ ಹೋಲಿಕೆ ಮಾಡಿಕೊಂಡು ನಾವು ಬೇಜಾರಾಗೋದು ಅಂತ ಅಲ್ಲ. ಅವ್ರು ಏನು ಮಾಡ್ತಿದ್ದಾರಲ್ವ ಆ ಥರ ನಾನೊಂದು % ಎಕ್ಸ್ಟ್ರಾ ಮಾಡೋಣ ನನ್ನ ಲೈಫಲ್ಲಿ ನಾನು ಗ್ರೋತ್ ಆಗೋಕ್ಕೆ ಅಂತ ಅಂದ್ಕೊಂಡು ಖಂಡಿತ ನಾವು ಅದ್ರ ಮೇಲೆ ವರ್ಕ್ ಮಾಡ್ಬೋದು. ತುಂಬ ಇದೆ, ನಾನು ಪಿಕ್ ಮಾಡಿ ಹೇಳ್ತಾ ಇದ್ದೀನಿ. ಖಂಡಿತ ನೀವು ಈ ಬುಕ್ಕನ್ನು ತಗೊಂಡು ಓದಿ, ಪೂರ್ತಿಯಾಗಿ ಓದಿ. ನಾನು ಈ ಚಾಪ್ಟರಲ್ಲಿ ತುಂಬ ಚಿಕ್ಕದಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ದೊಡ್ಡದಿದೆ. ಅಂದರೆ ಇದುವರೆಗೂ ನಾನು ಓದಿರೋ ಬುಕ್ಕುಗಳು ಲೈಕ್ ಒಂದೇ ಪೇಜ್ ಇರ್ತಾಯಿತ್ತು, ಬಟ್ ಇದು ಒಂದು 3-4 ಪೇಜ್ ಇರೋದ್ರಿಂದ ನಾನು ಅದನ್ನು ಯಾವುದು ಬೇಕೋ ಅದನ್ನು ಪಿಕ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ನೀವು ತಗೊಂಡು ಓದಿ, ಓಕೆ. ಸೊ ಇದು ಆ್ಯಂಡ್ ಇದೆಲ್ಲ ನನಗೆ ಏನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದರೆ, ಒಂದು ನಮ್ಮ ಅಣ್ಣಂಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಅವನು ಅವ್ರ ಮಗಂಗೆ ಕ್ರಿಕೆಟ್ ಅಂತ ಫೀಡ್ ಮಾಡಿದ್ದ. ಇವತ್ತು ಅವನು 6 ವರ್ಷ, ನಮ್ಮ ಅಣ್ಣನ ಮಗ 6 ವರ್ಷ. ಈಗ ಅವನು ಕೋಚಿಂಗಿಗೆ ಸೇರ್ಕೊಂಡಿದ್ದಾನೆ, ಕ್ರಿಕೆಟ್ ಕೋಚಿಂಗಿಗೆ ಸೇರ್ಕೊಂಡಿದ್ದಾನೆ. ತುಂಬ ಜನ ಅಯ್ಯೋ ಅದೊಂದು ಟಫ್ ಕಾಂಪಿಟೇಷನ್ ಇರುವಂಥ ಫೀಲ್ಡು, ಅದಕ್ಕೆ ಯಾಕೆ ಸೇರಿಸಿದ್ರಿ ಅಂತ. ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಕ್ಯಾಪ್ಟನ್ ಆಗ್ತೀನಿ ಅಂತ ಅವನು ಎವ್ರಿ ಡೇ 5 ಇಯರ್ಸ್, ಅವ್ನು 4 ಇಯರ್ಸಿಂದಾನೇ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕೆ ನಾವು ಅವ್ರಿಗೆ ಹೇಳ್ತಾ ಇದ್ದಿದ್ದು, ನೀನು ಬರೀ ಅಂದ್ಕೊಳ್ತಾ ಇದ್ದರೆ ಓಕೆ ಅನ್ಕೋಬೇಕು, ಬಟ್ ಅದ್ರ ಜೊತೆಗೆ ನೀನು ಬೆಳಗ್ಗೆ ಎದ್ದೊಳಕ್ಕೆ ರೆಡಿ ಇರಬೇಕು, ನೀನು ಪೀಸ್ಫುಲ್ ಆಗಿರೋದನ್ನು ಕಲಿಬೇಕು, ಮೆಡಿಟೇಷನ್ ಮಾಡಬೇಕು ಅಂತೆಲ್ಲ ಹೇಳಿದಾಗ ಅವನು ಇವತ್ತು ಅದನ್ನೆಲ್ಲ ಮಾಡ್ತಾ ಇದ್ದಾನೆ. ಅಂದರೆ ಅವನ ಡ್ರೀಮ್ ನಿಜವಾಗ್ಲೂ ಸ್ಟ್ರಾಂಗ್ ಆಗಿದ್ದರೆ ಆ ಡ್ರೀಮ್ನ ನಾವು ಆ ಡ್ರೀಮ್ ಹೇಗಿರುತ್ತೆ ಅಂತ ತೋರಿಸೋದಕ್ಕಿಂತ ಆ ಡ್ರೀಮ್ಗೆ ಏನು ಮಾಡಬೇಕು ಅಂತ ತೋರಿಸ್ಬೇಕು. ಹಾಗಾಗಿ ಇವತ್ತು ವಿರಾಟ್ ಕೊಹ್ಲಿ ಅವರ ಸ್ಟೋರಿ ಡೆಫಿನೆಟ್ಲಿ ಪ್ರತಿಯೊಂದು ಚಿಕ್ಕ ಮಕ್ಕಳು ಯಾರು ಕ್ರಿಕೆಟ್ ಆಡ್ತಾ ಇದ್ದಾರೆ, ನೀವು ಗಲ್ಲಿ ಕ್ರಿಕೆಟ್ ಆದರೂ ಆಡಿ ಅಥವಾ ಫೀಲ್ಡಲ್ಲಿ ಏನೋ ಒಳ್ಳೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಬೇಕು ಅಂತನಾರು ಅಂದ್ಕೊಳ್ಳಿ, ಬಟ್ ನೀವು ಯಾವುದೇ ಕ್ಷೇತ್ರದಲ್ಲಿರಿ ಈ ರೀತಿ ಪ್ರಾಕ್ಟೀಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇವರಿಂದ ಕಲಿಯೋದು ತುಂಬ ಇದೆ. ನಾವು ನಮ್ಮ ಲೈಫಲ್ಲಿ ತುಂಬ ಕಲಿಯೋಣ. ಆ್ಯಂಡ್ ಯಶಸ್ವಿ ವ್ಯಕ್ತಿಗಳ ಲೈಫ್ನ ಒಂದ್ಸಲ ನೋಡಿಬಿಟ್ರೆ ನಮ್ಮ ಲೈಫಲ್ಲಿ ಸಾಕಷ್ಟು ವಿಚಾರಗಳನ್ನು ಅಳವಡಿಸ್ಕೊಳ್ಳೋಕ್ಕೆ ಸಿಗುತ್ತೆ. ಥ್ಯಾಂಕ್ ಯು.